ಹಾಯ್ ಗೈಸ್, ನಿಮಗೆ ಕನ್ಕ್ಯಾಟಿನೇಟ್ ಫಾರ್ಮುಲಾ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಜಸ್ಟ್ ನೋಡ್ಕೊಳ್ಳಿ. ಇಲ್ಲಿ ನೇಮ್ಸ್ ಆ್ಯಂಡ್ ಅಕೌಂಟ್ ನಂಬರ್ ಕೂಡ ಸಪ್ರೇಟ್ ಆಗಿ ಇದೆ. ನರೇಷನ್ ಲೈನ್ ಐಟಮಲ್ಲಿ ಒಂದೇ ಲೈನ್ ಐಟಮಲ್ಲಿ ಬರಬೇಕು. ಸೊ ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈಕ್ವಲ್ಸ್ ಕನ್ಕ್ಯಾಟಿನೇಟ್ ಟ್ಯಾಬ್ ಟೆಕ್ಸ್ಟ್ ನೇಮಿಗೆ ಎಲ್ಲದಕ್ಕೂ ಕೂಡ ಹಿಂಗೆ ಬರಬೇಕು. ನನಗೆ ಒಂದು ಸಲ ಫ್ರೀಸ್ ಮಾಡ್ತೀನಿ. ಕಾಮ ಆ್ಯಂಡ್ ಸ್ಲ್ಯಾಶ್. ಇದು ಫಾರ್ಮುಲಾ ನೋಡ್ಕೊಳ್ಳಿ. ಫೈನಲಿಗೆ ನಿಮಗೆ ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ ಅದು ಹೇಗೆ ವರ್ಕ್ ಆಗುತ್ತೆ ಅಂತ. ಸ್ಪೇಸ್ ಬರಲಿ. ಆ ಸ್ಪೇಸ್ ಏನಕ್ಕೆ ಕೊಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಲಾಸ್ಟಿಗೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಜಸ್ಟ್ ಒಂದು ಸಲ ಹೆಡ್ಡಿಂಗ್ನ ಫ್ರೀಸ್ ಮಾಡ್ತಾಯಿದ್ದೀನಿ. ಒಂದು ಸಲ F4 ಹೊಡೆದ್ರೆ ಫ್ರೀಸ್ ಆಗುತ್ತೆ. ಜಸ್ಟ್ ಈಗ ಎಂಟರ್ ಮಾಡ್ತೀನಿ. ಒಂದು ಸಲ ಫಾರ್ಮುಲಾ ನೋಡ್ಕೊಳ್ಳಿ. ಜಸ್ಟ್ ಈಗ ಎಂಟರ್ ಮಾಡ್ತೀನಿ. ಅದೇ ರಿಸಲ್ಟ್ ನೋಡಿ ಹೇಗೆ ಬಂದಿರುತ್ತೆ ಅಷ್ಟೇ. ಈಗ ನೇಮಿಗೆ ಸ್ಲ್ಯಾಶ್ ಬಂದು ಕಿರಣ್ ಅಂತ ಬಂದಿದೆ. ಅಕೌಂಟ್ ನಂಬರ್ಗೆ ಸಪ್ರೇಟಾಗಿ ಬಂದಿದೆ. ಇದೆಷ್ಟು ಒಂದೇ ಲೈನ್ ಐಟಮಲ್ಲಿ ಬಂದಿದೆ. ಇದನ್ನೇ ನಾವು ಜಸ್ಟ್ ಕಂಟ್ರೋಲ್ D ಮಾಡಿದ್ರೆ ಸೇಮ್ ಫಾರ್ಮುಲಾ ಅಪ್ಲಿಕೇಬಲ್ ಆಗುತ್ತೆ.